ಇನ್ನೊಂದು ವಿಶೇಷವಾದ ಮಾಹಿತಿ. ಯೂಟ್ಯೂಬ್ ಚಾನಲ್ ತಾತ್ಕಾಲಿಕವಾಗಿ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಬರ್ತಾ ಇಲ್ಲ. ಸಾಕಷ್ಟು ಜನ ಅದ್ರ ಬಗ್ಗೆ ಕೇಳಿದಿರ. ಅದು ಬರೋದು ಯಾವಾಗ ಏನು ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಇನ್ನೊಂದು ಯೂಟ್ಯೂಬ್ ಚಾನಲ್ ಸೇಮ್ ಚಿತ್ತಚೇತನ ಗುರೂಜಿ ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ. ಅದನ್ನು ಕೂಡ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಿ. ನಾನು ಎಲ್ಲಿ ಸೋರ್ತಾ ಇದ್ದೀನಿ, ನಾನು ಯಾಕೆ ಬೆಳೀತಾ ಇಲ್ಲ, ನಾನು ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಆ ಬ್ಲಾಕೇಜಸ್ ಏನಿರಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಸ್ನೇಹಿತರೆ. ಸಾಕಷ್ಟು ಜನಗಳು ಈ ಯಶಸ್ಸಿನ ಹಿಂದೆ ಬಿದ್ದಿರ್ತಾರೆ. ನಾನು ಯಾಕೆ ಕೀರ್ತಿ ಗಳಿಸ್ತಾ ಇಲ್ಲ, ಯಶಸ್ಸನ್ನು ಗಳಿಸ್ತಾ ಇಲ್ಲ, ನಾನು ಹೇಗೆ ಯಶಸ್ಸನ್ನು ಕಾಣಬಹುದು, ಯಶಸ್ಸಿನ ಹಿಂದೆ ಹೋಗುವಂಥ ಕೆಲವೊಂದು ಮಾರ್ಗಗಳನ್ನು ತಿಳಿಸಿ ಅಂತ. ಈ ಯಶಸ್ಸಿನ ಹಿಂದೆ ಹೋಗೋದಕ್ಕಿಂತ ಕೆಲವೊಂದು ಮೂಲವಾದ ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ಯಶಸ್ಸು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ನಾವು ಅದರಿಂದ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ನಾನು ಕೆಲವೊಂದು ವಿಚಾರಗಳನ್ನು ಬಹಳ ಇಂಡೆಪ್ತಾಗಿ ಯೋಚನೆ ಮಾಡುವಂಥ ವ್ಯಕ್ತಿ. ಅದು ನನ್ನ ಗುರುಗಳು ಹೇಳಿಕೊಟ್ಟಂಥ ಒಂದು ಅದ್ಭುತವಾದಂಥ ಕಲೆ. ರಿಸರ್ಚ್ ಓರಿಯೆಂಟೆಡ್ ಮೈಂಡ್, ಡಿಸ್ಕವರಿ ಮಾಡುವಂಥದ್ದು. ಅದರಲ್ಲೂ ಕೆಲವರು ಡಿಸ್ಕವರಿ ಅಂದರೆ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳ ಮೇಲೆ ಡಿಸ್ಕವರಿ ಮಾಡ್ತಾರೆ. ಅದೇ ರೀತಿ ನಾನು ವಿಚಾರಗಳ ಮೇಲೆ ಡಿಸ್ಕವರಿ ಮಾಡೋದು ನನ್ನ ಒಂದು ಹವ್ಯಾಸ. ಈ ಸಬ್ಕಾನ್ಷಿಯಸ್ ಮೈಂಡ್, ವಾಟ್ ಈಸ್ ಸಬ್ಕಾನ್ಷಿಯಸ್ ಮೈಂಡ್, ವಾಟ್ ಈಸ್ ಅನ್ಕಾನ್ಷಿಯಸ್ ಮೈಂಡ್, ಇದನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಬಹಳ ಖುಷಿ. ನಮ್ಮ ಭಾರತ ದೇಶದಲ್ಲಿ ಈ ಬಡವರ್ಗದ ಜನಗಳು ಮತ್ತು ಮಧ್ಯಮ ವರ್ಗದ ಜನಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ತೀನಿ. ನಿಮಗೆ ಉದಾಹರಣೆಯೊಂದಿಗೆ ಆ ಅಡ್ಜಸ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ, ನಾನು ಅಧ್ಯಯನ ಮಾಡಿರುವಂಥ ನನ್ನ ದೃಷ್ಟಿಕೋನದಲ್ಲಿ. ಮೊದಲಿಗೆ ನೀವು ಯಾವುದೋ ಒಂದು ಪುಟ್ಟ ಮನೆ, ಆ ಮನೆ ಹೆಂಚಿನ ಮನೆ ಅಂತ ತಿಳ್ಕೊಳ್ಳಿ. ಒಂದು 30-40 ವರ್ಷದ ಹಿಂದಿನ ಹೆಂಚಿನ ಮನೆ. ರಾತ್ರಿ ನಿದ್ದೆ ಬಹಳ ಅದ್ಭುತವಾಗಿ ಗಾಢವಾದ ನಿದ್ದೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮೇಲ್ಗಡೆಯಿಂದ ನೀರು ಸೋರುತ್ತೆ, ತೊಟ ಅಂತ ತೊಟ್ಟಿಕ್ಕುತ್ತೆ. ನಿದ್ದೆಯಲ್ಲಿರೋರಿಗೆ ಆ ನೀರು ಯಾವ ಲೆಕ್ಕನೂ ಅಲ್ಲ. ಆದರೂ ಯಾವಾಗ ಶರೀರವೆಲ್ಲ ಒಂದೇ ಕಡೆ ಬಿದ್ದು ಪೂರ್ತಿ ನೆಂದೋಗುತ್ತೆ, ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅವ್ರಿಗೆ ಬರುತ್ತೆ, ಓ ಮಳೆ ಬರ್ತಾ ಇದೆ ಅದಕ್ಕೆ ಅಂತ. ಅದಕ್ಕೇನು ಮಾಡ್ತಾರೆ, ನಿದ್ರೆಯಿಂದ ತಾತ್ಕಾಲಿಕವಾಗಿ ಅವರು ಎಚ್ಚರಗೊಂಡು ಅದಕ್ಕೊಂದು ಆಲ್ಟರ್ನೇಟ್ ಮಾಡ್ತಾರೆ. ಇದನ್ನು ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಒಂದು ಬಕೆಟ್ ತೊಗೊಂಬಂದು ಇಡ್ತಾರೆ. ನೀರು ಮತ್ತೆ ತೊಟ್ಟಿಕ್ಕಿದಾಗ ಬಕೆಟಲ್ಲಿ ಇನ್ನೂ ಸೌಂಡ್ ಜಾಸ್ತಿ ಬರುತ್ತೆ. ತೊಟ ಅಂತ ಬಕೆಟು ಟಮಟೆ ಹೊಡೆದಂಗೆ ಹೊಡೆಯುತ್ತೆ. ಅದಕ್ಕೂ ಒಂದು ಆಲ್ಟರ್ನೇಟ್ ಮಾಡ್ತಾರೆ. ಒಂದು ಬಟ್ಟೆ ತೆಗೆದುಬಿಟ್ಟು ಸುತ್ತಬಿಟ್ಟು ಟವಲ್ನ ಅದರಲ್ಲಿ ಹಾಕ್ಬಿಡ್ತಾರೆ. ಆವಾಗ ಸೌಂಡ್ ಬರೋದಿಲ್ಲ, ಅವರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಇದು ಅಡ್ಜಸ್ಟ್ಮೆಂಟ್. ಖಂಡಿತವಾಗಲೂ ಇದು ಬಹಳ ಮುಖ್ಯ. ಅದನ್ನು ಎಲ್ಲರೂ ಕೂಡ ಮಾಡಲೇಬೇಕು. ಅಂದರೆ ಹೇಗೆ ಮಳೆ ಬಂದಾಗ ನಾವು ಛತ್ರಿ ಹಿಡ್ಕೊಳ್ತೀರಿ ಅಥವಾ ಒಂದು ನೆರಳನ್ನು ಹುಡುಕ್ತೀರಿ ಮಳೆ ಬರದೇ ಇರುವಂಥ ಜಾಗವನ್ನು, ಅದೇ ರೀತಿ ಇದು ಅಡ್ಜಸ್ಟ್ಮೆಂಟ್. ಆದರೆ ಈ ಅಡ್ಜಸ್ಟ್ಮೆಂಟ್ ನಮ್ಮ ಭಾರತ ದೇಶದಲ್ಲಿ ಹವ್ಯಾಸವಾಗಿ ಬದಲಾಗುತ್ತೆ. ಯಾವ ರೀತಿ ಅಂದರೆ, ಮಳೆಯನ್ನು ದಿನ ಎಲ್ಲ ಬರುತ್ತಾ, ವರ್ಷದಲ್ಲಿ ಒಂದು ಸಲ ಬರುತ್ತೆ. ಆ ಒಂದು ಸಲ ಬರೋದಕ್ಕೋಸ್ಕರ ಮೇಲ್ಗಡೆ ಸೋರ್ತಾ ಇರೋದನ್ನು ಯಾಕೆ ನಾವು ಫಿಲ್ ಮಾಡಬೇಕು, ಎಲ್ಲಿ ಸೋರ್ತಾ ಇದೆಯೋ ಅಲ್ಲಿ ಬಕೆಟ್ ಇಟ್ಟರೆ ಆಯಿತು ಅಂತ. ಇವ್ರಿಗೆ ಇಡೀ ಹೆಂಚೆಲ್ಲ ಒಡೆದೋಗಿ ನೇರವಾಗಿ ಮಳೆ ನೀರು ಇಡೀ ಮನೆಯೆಲ್ಲ ಆವರಿಸ್ಕೊಂಡಾಗ ಮಾತ್ರ ಇವರು ಇದಕ್ಕೇನಾದರೂ ಪರಿಹಾರ ಹುಡುಕ್ತಾರೆ ಹೊರತು ಆ ತೂತಾಗಿರೋದನ್ನು ಮುಚ್ಚಬೇಕು ಅನ್ನೋ ಪರಿಹಾರಗಳನ್ನು ಹುಡುಕಲ್ಲ. ಅದೇ ರೀತಿ ನೀವು ಇಡೀ ಜೀವನದಲ್ಲಿ ಈ ಒಂದು ಘಟನೆಯನ್ನು ಎಲ್ಲದಕ್ಕೂ ಹೋಲಿಕೆ ಮಾಡಿಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಭಾರತ ಯಾಕೆ ಹಿಂದುಳಿದ ದೇಶವಾಗಿದೆ. ಅಕಸ್ಮಾತ್ ಭಾರತ ಶ್ರೀಮಂತ ರಾಷ್ಟ್ರವಾಗಿದ್ದರೂ ಕೂಡ 80 ಜನದ ಹತ್ರ ದುಡ್ಡಿಲ್ಲ, ಕೇವಲ 20% ಅಷ್ಟು ಜನದ ಹತ್ರ ಮಾತ್ರ ದುಡ್ಡಿದೆ ಅಂದರೆ
ಅವರು ಈ ಅಡ್ಜಸ್ಟ್ಮೆಂಟಿಂದ ಎಷ್ಟೋ ದೂರ ಸಾಗಿಬಿಟ್ಟಿದ್ದಾರೆ. ಯಾರ್ಯಾರು ಈ ಅಡ್ಜಸ್ಟ್ಮೆಂಟ್ಗಳನ್ನು ಬಿಟ್ಟು ಮುಂದೆ ಸಾಗ್ತಾರೋ ಇವ್ರಿಗೆ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಅವರು ಬಯಸಿದ್ದೆಲ್ಲವೂ ಕೂಡ ಅವ್ರಿಗೆ ಸಿಗುತ್ತೆ. ಇದೇ ರೀತಿ ಗಂಡ ಹೆಂಡತಿ ಒಂದು ದಿವಸ ಮಿಕ್ಕಿರೋ ಒಂದು ಅನ್ನದಲ್ಲಿ ಏನೋ ಮಾಡ್ತಾಳೆ, ಅದು ವೇಸ್ಟ್ ಆಗುತ್ತೆ ಅಂತ, ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತ ಕರಿಬಹುದು. ಆದರೆ ದಿನ ಎಲ್ಲ ಮಿಗೋ ಥರ ಮಾಡಿ ಆ ಮಿಕ್ಕಿರೋದನ್ನೇ ಬೇರೆ ಬೇರೆ ರೂಪಗಳನ್ನು ಕೊಡ್ತಾ ಇರ್ತಾರೆ. ಇದು ಅಡ್ಜಸ್ಟ್ಮೆಂಟ್ ಅಲ್ಲ, ಇದು ದರಿದ್ರ. ಯಾರು ಸಂಬಂಧಗಳಲ್ಲಾಗಿರಬಹುದು ಅಥವಾ ವ್ಯವಹಾರದಲ್ಲೇ ಆಗಿರಬಹುದು, ಒಂದು ದಿವಸ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಆ ಹೆಚ್ಚು ಕಡಿಮೆ ಆಗಿರೋದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬಿಡಬಹುದು, ಒಂದು ದಿವಸಕ್ಕೆ ತಾನೇ ಬಿಡು ಅಂತ. ಆದರೆ ಜೀವನ ಪೂರ್ತಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಿಮ್ಮ ಬೆಳವಣಿಗೆ ಮೊದಲು ಈ ಅಡ್ಜಸ್ಟ್ಮೆಂಟನ್ನು ಬಹಳ ಗಂಭೀರವಾಗಿ ಎಲ್ಲರೂ ಕೂಡ ಅಧ್ಯಯನ ಮಾಡಿದ್ರೆ ಆಗ ನಿಮಗೆ ಯಶಸ್ಸು ತಂತಾನಾಗೆ ಹುಡ್ಕೊಂಡು ಬರೋದಕ್ಕೆ ಟ್ರೈ ಮಾಡುತ್ತೆ. ಈ ಅಡ್ಜಸ್ಟ್ಮೆಂಟ್ ಜೀವನನ ಬಿಟ್ಬಿಡಿ. ಒಂದು ಸಲ ಮಾಡಿದ್ರೆ ಮಾತ್ರ ಅಡ್ಜಸ್ಟ್ಮೆಂಟ್, ಅದು ರಿಪೀಟೆಡ್ ಆದರೆ ಅದು ದರಿದ್ರವಾಗುತ್ತೆ. ಇದನ್ನು ಬ್ಲಾಕೇಜಸ್ ಅಂತಾರೆ. ಅಂದರೆ ಮಾನವ ಬೆಳೀದೇ ಇರೋದಕ್ಕೆ ಮುಖ್ಯ ಕಾರಣ ಆ ಬ್ಲಾಕೇಜಸ್ ಇರೋದ್ರಿಂದ ಆ ಬ್ಲಾಕೇಜಸ್ನ ರಿಮೂವ್ ಮಾಡಿಬಿಡಿ. ಖಂಡಿತವಾಗಲೂ ಯಶಸ್ಸು ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಸಾಕಷ್ಟು ಜನ ನೋಡಿರಬಹುದು, ಗಾಡಿಗಳಲ್ಲಿ ಒಂದು ಹೆಡ್ಲೈಟ್ ಮುರಿದೋಗಿರುತ್ತೆ, ಅದನ್ನು ಹಾಗೆಯೇ ಓಡಿಸ್ತಾ ಇರ್ತಾರೆ, ಚೇಂಜ್ ಮಾಡಿಸಲ್ಲ. ಅದಕ್ಕೊಂದು ಗಮ್ಮಕ್ಕೆ ಅಂಟಿಸೋದಾದರೂ ಕಂಜೂಸ್ಗಳಾಗಿದ್ದರೆ ಗಮ್ಮಕ್ಕೆ ಅಂಟಿಸಬಹುದು, ಆದರೆ ಅಂಟಿಸೋದು ಇಲ್ಲ, ಅದು ಹಂಗೆ ಬಿದ್ದು ಒದ್ದಾಡ್ತಾನೆ ಇರ್ತದೆ. ಇದು ಅಡ್ಜಸ್ಟ್ಮೆಂಟ್. ಅದೇ ರೀತಿ ಆಫೀಸಲ್ಲಿ ಯಾವುದೋ ಒಂದು ಗೇಟು ಹೆಚ್ಚು ಕಡಿಮೆ ಆಗ್ಬಿಟ್ಟಿರುತ್ತೆ, ಆ ಗೇಟ್ ವೆಲ್ಡ್ ಮಾಡಿಸಲ್ಲ, ಅದಕ್ಕೇನೋ ದಾರ ಕಟ್ಟಿ ಕಂಬಿ ಕಟ್ಟಿ ಸುತ್ತಬಿಟ್ಟಿಟ್ಟಿರ್ತಾರೆ. ಖಂಡಿತವಾಗಲೂ ಅದು ವಂಡರ್ಫುಲ್ ಸ್ಕಿಲ್, ಟೆಂಪ್ರವರಿಗೋಸ್ಕರ. ಅದನ್ನೇ ಜೀವನ ಪರ್ಯಂತ ಆ ಕಂಬಿಯಲ್ಲಿರೋವಂಥ ಗೇಟನ್ನೇ ವೆಲ್ಡ್ ಮಾಡಿ ಹಾಕ್ಕೊಂಡಿರ್ತಾರೆ. ಕೆಲವರು ಗಾಡಿಗಳಿಗೆ ಬಿಟ್ಬಿಡಿ, ಕಾರುಗಳಿಗೂ ಕೂಡ ಅದೇ ರೀತಿ ಮಾಡ್ತಾರೆ. ಈ ಡೋರ್ ಓಪನ್ ಮಾಡೋದಕ್ಕೆ ಹ್ಯಾಂಡ್ಲ್ ಇರುತ್ತೆ, ಅದು ಕಿತ್ತೋಗ್ಬಿಟ್ಟಿರುತ್ತೆ, ಅದಕ್ಕೆ ಬೇರೆ ಏನೋ ಸಿಗಿಸ್ಬಿಟ್ಟು ಅದರಲ್ಲಿ ಅವರು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. 3 ಡೋರು ಒಂದು ಥರ ಇದ್ದರೆ ಇನ್ನೊಂದು ಡೋರ್ ಒಂದು ಥರ ಇರುತ್ತೆ. ಇದೆಲ್ಲ ಅವ್ರಿಗೆ ತಾತ್ಕಾಲಿಕವಾಗಿ ಖುಷಿ ಕೊಟ್ಟರು, ಅದನ್ನು ಹಾಸ್ಯವಾಗಿ ಅವರ ದೃಷ್ಟಿಕೋನ ನೋಡಿದ್ರು, ಅಥವಾ ಬೇರೆಯವ್ರಿಗಿದು ಕ್ರಿಯೇಟಿವ್ ಆಗಿ ಕಾಣಿಸಿದ್ರು ಕೂಡ ಅವರ ಆಂತರಿಕವಾಗಿ ಅವರ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಅನ್ನೋದು ಖಂಡಿತವಾಗಲೂ ಸಿಗೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಇದನ್ನೇ ಸಾಕಷ್ಟು ಜನ ಮನೆಗಳಲ್ಲಿ ಸಂಸಾರದಲ್ಲೂ ಕೂಡ ಮಾಡ್ತಾ ಇರ್ತಾರೆ. ಹೆಂಡತಿ ಗಂಡನಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾಳೆ, ಪಾಪ ಅವಳು ಸ್ವಂತಿಕೆ ಅನ್ನೋದನ್ನು ತೋರಿಸೋದಿಲ್ಲ. ಅದೇ ರೀತಿ ಕೆಲವೊಂದು ಮನೆಗಳಲ್ಲಿ ಗಂಡ ಹೆಂಡತಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ. ಈ ಅಡ್ಜಸ್ಟ್ಮೆಂಟ್ ಎಲ್ಲಿವರೆಗೂ ಇರುತ್ತೋ ಖಂಡಿತವಾಗಲೂ ಅದು ಒಳ್ಳೆಯದೇ, ಆದರೆ ಅಭಿವೃದ್ಧಿ ಸಮೃದ್ಧಿ ಅನ್ನೋದು ನಿಮಗೆ ಸಿಗೋದಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ, ಆಗ ನಾನು ಎಲ್ಲಿ ಸೋರ್ತಾ ಇದ್ದೀನಿ, ನಾನು ಯಾಕೆ ಬೆಳೀತಾ ಇಲ್ಲ, ನಾನು ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಆ ಬ್ಲಾಕೇಜಸ್ ಏನಿರಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಇನ್ನೊಂದು ವಿಶೇಷವಾದ ಮಾಹಿತಿ, ಯೂಟ್ಯೂಬ್ ಚಾನಲ್ ತಾತ್ಕಾಲಿಕವಾಗಿ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಬರ್ತಾ ಇಲ್ಲ. ಸಾಕಷ್ಟು ಜನ ಅದ್ರ ಬಗ್ಗೆ ಕೇಳಿದಿರ. ಅದು ಬರೋದು ಯಾವಾಗ ಏನು ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಇನ್ನೊಂದು ಯೂಟ್ಯೂಬ್ ಚಾನಲ್, ಸೇಮ್ ಚಿತ್ತಚೇತನ ಗುರೂಜಿ ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ. ಅದನ್ನು ಕೂಡ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಿ. ಯಾವ ವಿಷಯದ ಬಗ್ಗೆ ನಿಮಗೆ ಜ್ಞಾನಾರ್ಜನೆ ಬೇಕು ಆ ವಿಷಯವನ್ನು ಸ್ಪಷ್ಟವಾಗಿ ಉದಾಹರಣೆಯೊಂದಿಗೆ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ಕುಳಿತುಕೊಳ್ಳುವ ರೀತಿ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.